ಆಕೆಗೆ ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿತ್ತು. ಅತ್ತೆ ಮಗನನ್ನ ಪ್ರೀತಿಸ್ತಾ ಇದ್ದವಳು ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನೂ ಆಗಿದ್ಲು. ಆದರೆ ಸಿಟಿ ಲೈಫ್ನ ಮೋಹಕ್ಕೆ ಬಿದ್ದವಳು ಹಳ್ಳಿಯಲ್ಲಿ ಇರೋದಕ್ಕಾಗದೆ ಸಾವಿನ ಮನೆ ಸೇರಿದ್ದಾಳೆ. ಇವರಿಬ್ಬರಿಗಿನ್ನೂ ಪ್ರಾಯದ ವಯಸ್ಸು. ಈಗ ತಾನೇ ಕನಸುಗಳು ಅರಳೋದಕ್ಕೆ ಶುರುವಾಗಿದ್ವು. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ 10 ಕನಸು ಕಟ್ಟಿದ್ರು. ಮನಸ್ಸು ಕದ್ದ ಅತ್ತೆ ಮಗನ ಜೊತೆಗೆ ಬದುಕಿನ ಬಾಂಧವ್ಯ ಬೆಸಿಬೇಕು ಅಂತ ಬೆಟ್ಟದಷ್ಟು ಆಸೆ ಪಟ್ಟಿದ್ಲು. ಹೀಗಾಗಿಯೇ ಮನೆಯವರ ಜೊತೆ ಹಠಕ್ಕೆ ಬಿದ್ದು ಮದುವೆಗೂ ಒಪ್ಪಿಸಿದ್ಲು. ಅತ್ತೆ ಮಗ ಅಂತಿದ್ದವಳೆ ಅತ್ತೆ ಮಗನ ಜೊತೆ ಬದುಕಿನ ಬಂಡಿ ಎಳೆಯುವುದಕ್ಕೆ ಶುರು ಮಾಡಿದ್ಲು. ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿತ್ತಷ್ಟೇ. ಈಗ ತಾನೇ ಬಂಗಾರದಂತ ಬದುಕು ಶುರು ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ವಿಧಿ ಮೋಸದಾಟವಾಡಿದೆ. ಹಳ್ಳಿ ಜೀವನಕ್ಕೆ ನೊಂದು ಹೋದವಳು ಸಾವಿನ ಮನೆ ಸೇರಿದಾಳೆ. ಪ್ರೀತಿಸಿ ಮದುವೆಯಾದವನನ್ನೇ ಬಿಟ್ಟು ದುರಂತ ಅಂತ್ಯ ಕಂಡಿದ್ದಾಳೆ. ಹಳ್ಳಿ ಜೀವನಕ್ಕೆ ನೊಂದಿದ್ದಳು, ಜೀವವನ್ನೇ ಚೆಲ್ಲಿದಳು. ಮದುವೆಯಾದ 2 ತಿಂಗಳಿಗೆ ಬದುಕು ಸರ್ವನಾಶ. ಇವರ ಜೋಡಿ ಊರೇ ಮಾತಾಡಿತ್ತು. ಈ ಜೋಡಿ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ಅಂತ ಎಲ್ರೂ ಹೇಳಿದ್ರು. ಯಾಕಂದ್ರೆ ಅಷ್ಟು ಮುದ್ದಾಗಿತ್ತು ಈ ಜೋಡಿ. ಈಕೆ ಹೆಸರು ಅನಸೂಯ ಅಂತ, ಕಲಬುರಗಿ ನಗರದ ಆಜಾದ್ಪುರ ನಿವಾಸಿ. ಅತ್ತೆ ಮಗ ಅವಿನಾಶ್ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದಳು. ಅವಿನಾಶ್ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಅನಸೂಯ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಳು. ಆದ್ರೆ ಇಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಿದ್ದರು. ಹೀಗಾಗಿ ಮನೆಯವರನ್ನ ಒಪ್ಪಿಸಿ ಮದುವೆಯನ್ನೂ ಆಗಿದ್ರು. ಜಸ್ಟ್ 2 ತಿಂಗಳ ಹಿಂದೆ ಅದ್ಧೂರಿಯಾಗಿ ಮದುವೆಯನ್ನೂ ಆಗಿದ್ರು. ಆದ್ರೆ ಅನಸೂಯಾಗೆ ಒಂದು ಚಿಂತೆ ಕಾಡ್ತಾನೆ ಇತ್ತು. ಮದುವೆ ಆದ್ಮೇಲೆ ಹಳ್ಳಿಯಲ್ಲಿ ಇರೋದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿದ್ಲು. ಇದೇ ವಿಷಯವಾಗಿ ಮದುವೆಗೂ ಮುಂಚೆಯೇ 10 ಬಾರಿ ಯೋಚನೆ ಮಾಡಿದ್ಲು. ಆದ್ರೆ ಸಿಟಿ ಲೈಫ್ಗಾಗಿ ಪ್ರೀತಿಸಿದ ಹುಡುಗನನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಅನಿವಾರ್ಯಕ್ಕೆ ಬಿದ್ದು ಮದುವೆಯಾಗಿದ್ಲು. ಮದುವೆಯಾಗಿ ಗಂಡನ ಮನೆ ಸೇರ್ತಾ ಇದ್ದಂತೆ ಅನಸೂಯಾಗೆ ಸಿಟಿ ಲೈಫ್ ಕಾಡೋದಕ್ಕೆ ಶುರುವಾಗಿತ್ತು. ಆದರೆ ಏನೂ ಮಾಡದ ಪರಿಸ್ಥಿತಿಗೆ ಬಂದು ನಿಂತಿದ್ದಳು. ಹೀಗಾಗಿ ಹಾಗೋ ಹೀಗೋ 2 ತಿಂಗಳು ಕಾಲ ಕಳೆದಿದ್ದಾಳೆ. ಆದರೆ ದಿನಗಳು ಉರುಳ್ತಾ ಇದ್ದಂತೆ ಜೀವನ ಅನ್ನೋದು ನರಕ ಅನಿಸೋದಕ್ಕೆ ಶುರುವಾಗಿದೆ. ಹೇಗಿದ್ದವಳು ಹೇಗಾದ್ನಲ್ಲ ಅನ್ನೋ ನೋವು ಬಿಟ್ಟು ಬಿಡದೆ ಕಾಡ್ತಾ ಇತ್ತು. ಇದೇ ವಿಷಯಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾದವಳು ಸಾವಿನ ನಿರ್ಧಾರ ಮಾಡಿದ್ದಾಳೆ. ಅಕ್ಕಂದಿರ ಹೈಫೈ ಲೈಫ್ ಕೆಡಿಸಿತ್ತು ತಂಗಿಯ ಮನಸ್ಸು. ಅನಸೂಯಾಗೆ 2 ಅಕ್ಕಂದಿರಿದ್ದಾರೆ. ಅದರಲ್ಲಿ ಒಬ್ಬರು ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ರೆ ಮತ್ತೊಬ್ಬರು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ. ಆದ್ರೆ ನನ್ನ ಬದುಕು ಹೀಗಾಯ್ತಲ್ಲ, ಒಳ್ಳೆ ಎಜುಕೇಶನ್ ಮಾಡಿದ್ದೀನಿ, ಬೆಂಗಳೂರಲ್ಲೂ ಕೆಲಸ ಮಾಡಿ ಬಂದಿದ್ದೀನಿ, ಆದ್ರೂ ಈಗ ಹಳ್ಳಿಯಲ್ಲಿ ಕಾಲ ಕಳಿಬೇಕಾಯ್ತಲ್ಲ ಅಂತ ಮಾನಸಿಕವಾಗಿ ನೊಂದು ಹೋಗಿದ್ಲು. ಇದೇ ವಿಷಯವನ್ನ ತನ್ನ ಹೆತ್ತವರ ಬಳಿಯೂ ಹೇಳಿಕೊಂಡಿದ್ದಳಂತೆ. ಹೀಗಾಗಿ ಪೋಷಕರು ಬುದ್ಧಿ ಹೇಳಿ ಕಳಿಸಿದ್ರು. ಆದ್ರೆ ಅನಸೂಯ ಮಾತ್ರ ಬದಲಾಗಿರ್ಲಿಲ್ಲ. ತನ್ನ ಕನಸುಗಳೇ ಕಮರಿ ಹೋದ್ವು ಅಂದ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಸಾಯೋ ನಿರ್ಧಾರ ಮಾಡಿದವಳು ನೇಣಿಗೆ ಕೊರಳೊಡ್ಡಿದ್ದಾಳೆ. ನಿನ್ನೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇದೇ ಸರಿಯಾದ ಸಮಯ ಅಂದುಕೊಂಡವಳು ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾಳೆ. ತನ್ನ ರೂಮ್ನ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 2 ತಿಂಗಳ ಹಿಂದೆಗಡೆ ಅವರೇ ಪ್ರೀತಿಸುತ್ತಿದ್ದ ಮತ್ತು ವಿತಿನ್ ಫ್ಯಾಮಿಲಿ ರಿಲೇಷನಲ್ಲಿ ಸಂಬಂಧಿಕರಲ್ಲಿ ಹುಡುಗನನ್ನು ಮದುವೆ ಮಾಡಿಕೊಡಲಾಗಿತ್ತು. ಇತ್ತೀಚೆಗೆ ಕೆಲವು ಮಾನಸಿಕ ಕೆಲವು ಖಿನ್ನತೆಯಿಂದ ಮತ್ತು ಯಾವುದೋ ವೈಮನಸ್ಸಿನಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ದೂರ ನೀಡಿದ್ದಾರೆ. ಆ ದೂರಿನ ಮೇರೆಗೆ UDR ದಾಖಲಾಗಿದೆ ಮತ್ತು ಈಗ ಪ್ರಕರಣ ತನಿಖೆಯಲ್ಲಿದೆ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದವಳ ಪಾಲಿಗೆ ಹಳ್ಳಿ ಜೀವನವೇ ಕಂಟಕವಾಗಿದೆ. ಸಿಟಿ ಜೀವನಕ್ಕೆ ತೊರೆಯುತ್ತಿದ್ದವಳು ಮದುವೆಯಾದ 2 ತಿಂಗಳಿಗೆ ಜೀವನದ ಯಾನ ನಿಲ್ಲಿಸಿದ್ದಾಳೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.